ಹಲೋ ಹಾಯ್ ಫ್ರೆಂಡ್ಸ್ ನಾವಿವತ್ತು ಊಟ ಬಡಿಸಲು ಬಳಸುವ 4 ನೈಸರ್ಗಿಕ ಎಲೆಗಳು, ಅವುಗಳ ವಿಶೇಷ, ಅದರ ಆರೋಗ್ಯ ಪ್ರಯೋಜನಗಳು ಏನಂತ ನೋಡೋಣ. ಇಂದಿನ ಕಾಲದಲ್ಲಿ ಲೋಹದ ಪಾತ್ರೆಗಳನ್ನು ಕಂಡುಹಿಡಿಯದಿದ್ದಾಗ ಜನರು ಎಲೆಗಳ ಮೇಲಿಂದ ಮಾತ್ರ ಆಹಾರವನ್ನು ಸೇವಿಸುತ್ತಿದ್ದರು. ಕ್ರಮೇಣ ಜನರು ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಕಂಚು ಮತ್ತು ನಂತರ ಉಕ್ಕಿನಂತಹ ವಿವಿಧ ಲೋಹಗಳಿಂದ ಪಾತ್ರೆಗಳನ್ನು ಮಾಡಲು ಕಲಿತರು. ಆಯುರ್ವೇದದಲ್ಲಿಯೂ ಎಲೆಗಳ ಮೇಲೆ ಆಹಾರ ಸೇವಿಸುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ವಿವರವಾಗಿ ವಿವರಿಸಲಾಗಿದೆ. ಪ್ರಾಚೀನ ಕಾಲದಿಂದಲೂ ಜನರು ಪಟ್ಟಲದಲ್ಲಿ ತಿನ್ನುತ್ತಾರೆ. ಅದು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಆರ್ಥಿಕವಾಗಿಯೂ ಸಹ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ. ಜನರು ಮದುವೆ ಅಥವಾ ಶ್ರಾದ್ದ ಅಥವಾ ಧಾರ್ಮಿಕ ಸಂದರ್ಭಗಳಲ್ಲಿ ಈ ಪಟ್ಟಲಗಳಲ್ಲಿ ತಿನ್ನುತ್ತಾರೆ. ಆಹಾರವನ್ನು ಬಡಿಸುವ ವಿಷಯಕ್ಕೆ ಬಂದಾಗ ಜನರು ಹೆಚ್ಚಾಗಿ ಬಳಸುವ ಬಾಳೆ ಎಲೆ. ಆದರೆ ಬಾಳೆ ಎಲೆಗಳ ಹೊರತಾಗಿ ಇನ್ನೂ ಹೆಚ್ಚಿನ ಎಲೆಗಳು ಇವೆ ಎಂಬುದು ನಿಮಗೆ ತಿಳಿದಿದೆಯೇ? ಮತ್ತು ಆಹಾರ ಬಡಿಸಲು ಅವುಗಳನ್ನು ಮಂಗಳಕರ ಮತ್ತು ಆರೋಗ್ಯಕರ ಎಂದು ಪರಿಗಣಿಸಲಾಗಿದೆ. ಈ ಎಲೆಗಳ ಬಗ್ಗೆ ಇನ್ನಷ್ಟು ತಿಳಿಯೋಣ. ಬಾಳೆ ಎಲೆ. ಇಂದಿಗೂ ದಕ್ಷಿಣ ಭಾರತದ ಹಲವಾರು ಭಾಗಗಳಲ್ಲಿ ಬಾಳೆ ಎಲೆಯಲ್ಲಿ ಆಹಾರ ಸೇವಿಸುವ ನಿಯಮವಿದೆ. ನೀವು ದಕ್ಷಿಣ ಭಾರತದ ರೆಸ್ಟೋರೆಂಟಿಗೆ ತಿನ್ನಲು ಹೋದಾಗ ಅವರು ತಮ್ಮ ಸಂಪ್ರದಾಯ ಮತ್ತು ಸಂಸ್ಕೃತಿಗೆ ಅನುಗುಣವಾಗಿ ಬಾಳೆ ಎಲೆಯಲ್ಲಿ ಆಹಾರವನ್ನು ನೀಡುತ್ತಾರೆ. ದಕ್ಷಿಣ ಭಾರತವನ್ನು ಹೊರತುಪಡಿಸಿ ಇತರ ಅನೇಕ ಸ್ಥಳಗಳಲ್ಲಿ ಬಾಳೆ ಎಲೆಗಳಲ್ಲಿ ಆಹಾರವನ್ನು ಸೇವಿಸಲಾಗುತ್ತದೆ. ಇದು ಪರಿಸರ ಸ್ನೇಹಿ ಆಯ್ಕೆಯಾಗಿದೆ ಏಕೆಂದರೆ ಇದು ಜೈವಿಕ ವಿಘಟನೀಯ ಮತ್ತು ಬಿಸಾಡಬಹುದಾದ ಪ್ಲೇಟ್ಗಳ ಬಳಕೆಯನ್ನು ಕಡಿಮೆ ಮಾಡುತ್ತದೆ. ಹೆಚ್ಚುವರಿಯಾಗಿ, ಎಲೆಯ ನೈಸರ್ಗಿಕ ಮೇಣದ ಲೇಪನವು ಆಹಾರಕ್ಕೆ ಸೂಕ್ಷ್ಮವಾದ ಪರಿಮಳವನ್ನು ನೀಡುತ್ತದೆ, ಆದರೆ ಅದರ ಆಂಟಿಮೈಕ್ರೋಬಿಯಲ್ ಗುಣಲಕ್ಷಣಗಳು ಜೀರ್ಣಕ್ರಿಯೆಯಲ್ಲಿ ಸಮರ್ಥವಾಗಿ ಸಹಾಯ ಮಾಡುತ್ತದೆ ಮತ್ತು ಒಟ್ಟಾರೆ ಆರೋಗ್ಯವನ್ನು ಉತ್ತೇಜಿಸುತ್ತದೆ. ಪಲಾವ್ ಎಲೆಯನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ತಿನ್ನಲು ಮಂಗಳಕರವಾಗಿದೆ. ಇದಲ್ಲದೆ ದೇವರಿಗೆ ಅದರ ಎಲೆಗಳಲ್ಲಿ ಪ್ರಸಾದವನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇಂದಿಗೂ ಈ ತಾಜಾ ಹಸಿರು ಎಲೆಗಳನ್ನು ಸಂಗ್ರಹಿಸಿ ಅದರೊಂದಿಗೆ ಪಾತ್ರಾವಳಿ ತಯಾರಿಸಿ ಮಾರಾಟ ಮಾಡುವುದು ಹಲವಾರು ಜನರು ಇದ್ದಾರೆ. ಈ ಎಲೆಯು ಆಂಟಿಮೈಕ್ರೋಬಿಯಲ್ ಮತ್ತು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿರುವ ಜೈವಿಕ ಸಕ್ರಿಯ ಸಂಯುಕ್ತಗಳನ್ನು ಹೊಂದಿರುತ್ತದೆ. ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ, ಹಸಿವನ್ನು ಸುಧಾರಿಸುತ್ತದೆ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ ಎಂದು ನಂಬಲಾಗಿದೆ. ಹೆಚ್ಚುವರಿಯಾಗಿ, ಪಲಾವ್ ಎಲೆಗಳನ್ನು ಪ್ಲೇಟ್ಗಳಾಗಿ ಬಳಸುವುದು ಪರಿಸರ ಸ್ನೇಹಿಯಾಗಿದೆ ಏಕೆಂದರೆ ಅವು ಜೈವಿಕ ವಿಘಟನೀಯ ಮತ್ತು ಸಮರ್ಥನೀಯವಾಗಿದೆ. ಸಾಲ್ ಮತ್ತು ತೇಗದ ಎಲೆಗಳ ಗಾತ್ರವು ದೊಡ್ಡದಾಗಿದೆ ಮತ್ತು ಅವು ಗಟ್ಟಿಯಾಗಿರುತ್ತದೆ ಮತ್ತು ಅವುಗಳಲ್ಲಿ ತಿನ್ನಲು ತುಂಬಾ ಸುಲಭ. ಗ್ರಾಮೀಣ ಮತ್ತು ಅರಣ್ಯ ಪ್ರದೇಶಗಳಲ್ಲಿ ನೀವು ಈ ಎಲೆಗಳನ್ನು ಹೆಚ್ಚಾಗಿ ಕಾಣಬಹುದು. ಇದರ ಮರವನ್ನು ಪೀಠೋಪಕರಣಗಳನ್ನು ತಯಾರಿಸಲು ಬಳಸಲಾಗುತ್ತದೆ ಮತ್ತು ಇದು ಅತ್ಯಂತ ದುಬಾರಿ ಮರಗಳಲ್ಲಿ ಒಂದಾಗಿದೆ. ಇವುಗಳನ್ನು ಸಾಮಾನ್ಯವಾಗಿ ಪಶ್ಚಿಮ ಬಂಗಾಳ, ಜಾರ್ಖಂಡ್ ಮತ್ತು ಬಿಹಾರ ಪ್ರದೇಶಗಳಲ್ಲಿ ಬಳಸಲಾಗುತ್ತದೆ. ಸಾಲ್ ಮತ್ತು ತೇಗದ ಎಲೆಗಳೆರಡೂ ನೈಸರ್ಗಿಕ ಆಂಟಿಮೈಕ್ರೋಬಿಯಲ್ ಗುಣಲಕ್ಷಣಗಳನ್ನು ಹೊಂದಿದೆ. ಇದು ಆಹಾರದ ಮೇಲೆ ಹಾನಿಕಾರಕ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಈ ಎಲೆಗಳು ಆಹಾರಕ್ಕೆ ಸೂಕ್ಷ್ಮವಾದ ಪರಿಮಳವನ್ನು ನೀಡುತ್ತದೆ, ಒಟ್ಟಾರೆ ರುಚಿಯ ಅನುಭವವನ್ನು ಹೆಚ್ಚಿಸುತ್ತದೆ. ಇದಲ್ಲದೆ, ಸಾಲ್ ಮತ್ತು ತೇಗದ ಎಲೆಗಳಲ್ಲಿ ಪ್ಲೇಟ್ಗಳಾಗಿ ಬಳಸುವುದು ಪರಿಸರ ಸ್ನೇಹಿಯಾಗಿದೆ ಏಕೆಂದರೆ ಅವು ಜೈವಿಕ ವಿಘಟನೀಯ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯಕ್ಕೆ ಕೊಡುಗೆ ನೀಡುವುದಿಲ್ಲ. ಈ ಸಾಂಪ್ರದಾಯಿಕ ಅಭ್ಯಾಸವನ್ನು ಅಳವಡಿಸಿಕೊಳ್ಳುವುದರಿಂದ ಪ್ರಕೃತಿಯೊಂದಿಗೆ ನಮ್ಮನ್ನು ಸಂಪರ್ಕಿಸುತ್ತದೆ ಮತ್ತು ಸುಸ್ಥಿರ ಮತ್ತು ಆರೋಗ್ಯಕರ ಭೋಜನವನ್ನು ಉತ್ತೇಜಿಸುತ್ತದೆ. ಕಮಲದ ಎಲೆ. ನೀವು ಸಾಕಷ್ಟು ಕಮಲದ ಹೂವು ಮತ್ತು ಎಲೆಗಳು ನಿಮಗೆ ಸಾಕಷ್ಟು ಪರಿಚಯವೇ ಇರುತ್ತದೆ. ಕಮಲದ ಹಣ್ಣು ಮತ್ತು ಪೋಕರವನ್ನು ಸಹ ನೀವು ತಿನ್ನಬೇಕು. ಇನ್ನು ಅದರ ಕಮಲದ ಎಲೆಗಳು ಬಗ್ಗೆ ನಿಮಗೆ ತಿಳಿದಿದೆಯೇ? ಸಾಮಾನ್ಯವಾಗಿ ಕಮಲದ ಹೂವನ್ನು ಲಕ್ಷ್ಮೀ ದೇವಿಯನ್ನು ಪೂಜಿಸಲು ಬಳಸಲಾಗುತ್ತದೆ, ಆದರೆ ಈ ಎಲೆಗಳಲ್ಲಿ ಆಹಾರವನ್ನು ಬಡಿಸುವ ಪ್ರದೇಶಗಳಿವೆ. ಈ ಎಲೆಗಳು ತಮ್ಮ ನೈಸರ್ಗಿಕ ಹೈಡ್ರೋಫೋಬಿಕ್ ಮತ್ತು ಸ್ವಯಂ ಶುಚಿಗೊಳಿಸುವ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ. ಇದು ನೀರನ್ನು ಹಿಮ್ಮೆಟ್ಟಿಸಲು ಮತ್ತು ಆಹಾರವನ್ನು ಮೇಲ್ಮೈಗೆ ಅಂಟಿಕೊಳ್ಳದಂತೆ ತಡೆಯಲು ಸಹಾಯ ಮಾಡುತ್ತದೆ. ಅವು ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ. ಒಟ್ಟಾರೆ ಉತ್ತಮ ಆರೋಗ್ಯಕ್ಕೆ ಇದು ಉತ್ತಮ ಕೊಡುಗೆ ನೀಡುತ್ತದೆ. ಇದಲ್ಲದೆ, ಕಮಲದ ಎಲೆಯ ವಿಶಿಷ್ಟ ಪರಿಮಳವು ಊಟದ ಅನುಭವವನ್ನು ಹೆಚ್ಚಿಸುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಊಟ ಬಡಿಸಲು 4 ನೈಸರ್ಗಿಕ ಎಲೆಗಳು ಅವು ಯಾವುವು ಅಂತ. ಫ್ರೆಂಡ್ಸ್, ನಿಮಗೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.